Good morning, students. Today, let me discuss the most important element as a part of the economic system only. Why? Because already you have come across the different types of systems which are available in the economy. Those are so called as the economic systems, namely capitalism, communism, and the mixed economy. So today we are going to study the comparative study of all these three economic systems. It means that the points of differences which can be seen between the capitalism, communism and mixed economy can be studied in detail. Please go through the same. Okay, so ನಮಗೆಲ್ಲರಿಗೂ ಕೂಡ ಗೊತ್ತು, ಇಲ್ಲಿಯವರೆಗೆ ನಾವು ಒಂದು ಆರ್ಥಿಕ ವ್ಯವಸ್ಥೆ ಅಂತ ಏನು ಕರಿತೀವಿ, ಆ ಆರ್ಥಿಕ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆನ ನೀವು ಈಗಾಗಲೇ ಅಧ್ಯಯನ ಮಾಡಿದ್ರಿ. ಇವತ್ತು ನಾವೇನು ಮಾಡ್ತೀವಿ ಅಂತಂದರೆ, ಆ ಮೂರು ಆರ್ಥಿಕ ವ್ಯವಸ್ಥೆಗಳ ಮಧ್ಯೆ ಇರತಕ್ಕಂತಹ ಕೆಲವೊಂದಿಷ್ಟು ತುಲನಾತ್ಮಕ ಅಧ್ಯಯನವನ್ನು ವ್ಯತ್ಯಾಸಗಳೊಂದಿಗೆ ಏನು ಮಾಡ್ತೀವಿ ಅಂತಂದರೆ ಅಧ್ಯಯನವನ್ನು ಮಾಡ್ತೀವಿ. ಅದಕ್ಕೆ ಬಂಡವಾಳಶಾಹಿ, ಸಮಾಜವಾದಿ ಮತ್ತು ಸಮ್ಮಿಶ್ರ ಆರ್ಥಿಕ ವ್ಯವಸ್ಥೆಗಳ ಮಧ್ಯೆ ಇರತಕ್ಕಂತಹ ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಈ ತುಲನಾತ್ಮಕ ಅಧ್ಯಯನದಲ್ಲಿ ಅಭ್ಯಾಸ ಮಾಡ್ತೇವೆ. ಸೊ ಇವಾಗ ನೋಡೋಣ ಒಂದೊಂದಾಗಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಡಿಫ್ರೆನ್ಸ್ ಈಸ್ ದ್ಯಾಟ್ ಓನರ್ಶಿಪ್. ಮೊದಲೇ ವ್ಯತ್ಯಾಸ ಯಾವುದು ಅಂತಂದರೆ ಮಾಲೀಕತ್ವ ಅಂಥೇಳಿ ಕರಿತೀವಿ. ಸೊ ಮಾಲೀಕತ್ವವನ್ನು ಕ್ಯಾಪಿಟಲಿಸಮ್ದಲ್ಲಿ, ಬಂಡವಾಳಶಾಹಿಯಲ್ಲಿ ಮಾಲೀಕತ್ವ ಯಾರ ಹತ್ರ ಇರ್ತದೆ ಅಂತಂದರೆ ಖಾಸಗಿ ವ್ಯಕ್ತಿಗಳ ಹತ್ತಿರ ಇರ್ತದೆ. ಅದೇ ಸಮಾಜವಾದದಲ್ಲಿ ಸರ್ಕಾರ ಹತ್ತಿರ ಮಾಲೀಕತ್ವ ಇರೋದನ್ನು ನೋಡ್ತೇವೆ. ಅದೇ ರೀತಿಯಾಗಿ ಸಮ್ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಖಾಸಗಿ ಮತ್ತು ಸರ್ಕಾರ ಈ ಇಬ್ಬರು ವ್ಯಕ್ತಿಗಳ ಒಂದು ಸಮ್ಮಿಲನದಲ್ಲಿ ಒಂದು ಮಾಲೀಕತ್ವ ಅನ್ನುವಂಥದ್ದು ಇರೋದನ್ನು ನಾವು ಅಧ್ಯಯನ ಮಾಡ್ತೇವೆ. ಅದೇ ರೀತಿಯಾಗಿ ಎರಡನೇ ಒಂದು ವ್ಯತ್ಯಾಸ ಯಾವುದು ಅಂತಂದರೆ ವ್ಯವಹಾರದ ಧ್ಯೇಯೋದ್ದೇಶ ಅಥವಾ ಉದ್ದೇಶ ಅಂತೇಳಿ ಕರಿತೇವೆ. ಸೊ ಬಂಡವಾಳಶಾಹಿ ವ್ಯವಸ್ಥೆನ ನೋಡಿದಾಗ ಅಲ್ಲಿ ಉದ್ದೇಶ ಏನಿರ್ತದೆ, ಲಾಭವನ್ನು ಹೆಚ್ಚು ಗಳಿಕೆ ಮಾಡಬೇಕು ಅಂತಕ್ಕಂಥ ಅಂಶವನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಸಮಾಜವಾದದಲ್ಲಿ ಸಮಾಜಕ್ಕೆ ಏನು ಮಾಡಬೇಕು ಅಂತಂದರೆ ಒಳಿತನ್ನು ಮಾಡಬೇಕು. ಸೊ ಗ್ರಾಹಕರಿಗೆ ತೃಪ್ತಿಯನ್ನು ತಂದು ಕೊಡಬೇಕು, ಸಾಮಾಜಿಕ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಈಡೇರಿಕೆ ಮಾಡಬೇಕು. ಒಟ್ಟಿನಲ್ಲಿ ಏನಾಗಬೇಕು ಅಂತಂದರೆ ಸಮಾಜಕ್ಕೆ ಒಳಿತನ್ನು ತಂದು ಕೊಡಬೇಕು ಅಂತಕ್ಕಂತಹ ಉದ್ದೇಶವನ್ನು ಹೊಂದಿರ್ತಾರೆ. ಅದೇ ಸಮ್ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವೇನು ಮಾಡ್ತೇವೆ, ಲಾಭಾಂಶವನ್ನು ಯಾವ ರೀತಿಯಾಗಿ ಹೆಚ್ಚು ಗಳಿಸಬೇಕು ಅಷ್ಟೇ ಅಲ್ಲದೆ ಸಮಾಜಕ್ಕೆ ತೃಪ್ತಿ ಮತ್ತು ಸಾಮಾಜಿಕ ಕೆಲವೊಂದಿಷ್ಟು ಅವಶ್ಯಕತೆಗಳನ್ನು ಯಾವ ರೀತಿಯಾಗಿ ಪೂರೈಕೆ ಮಾಡಬೇಕು ಅನ್ನೋದ್ರ ಮೇಲೆ ನಾವೇನು ಮಾಡ್ತೇವೆ ಅಂದರೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಅದೇ ರೀತಿಯಾಗಿ ಮೂರನೇ ಬರೋದು ಯಾವುದು ಅಂತಂದರೆ ರೋಲ್ ಆಫ್ ಗೌರ್ಮೆಂಟ್, ಅಂದರೆ ಸರ್ಕಾರದ ಪಾತ್ರ ಅಂತೇಳಿ ಕರಿತೀವಿ. ಬಂಡವಾಳಶಾಹಿಯಲ್ಲಿ ಸರ್ಕಾರ ಪಾತ್ರ ಅನ್ನುವಂಥದ್ದು ಬಹಳಷ್ಟು ನಿಯಮಿತವಾಗಿರ್ತದೆ. ಅಂತಂದರೆ ಇಲ್ಲಿ ಬಂಡವಾಳಶಾಹಿಗಳು ಅಂತೇನು ಕರಿತೀವಿ, ಅವರ ಬಹುಮುಖ್ಯ ಪಾತ್ರ ಇರೋದರಿಂದ ಸರ್ಕಾರ ಅವರ ಮಧ್ಯೆ ಏನು ಮಾಡೋದಿಲ್ಲ ಅಂದರೆ ಹಸ್ತಕ್ಷೇಪವನ್ನು ಮಾಡೋದಿಲ್ಲ, ಅಥವಾ ಸರ್ಕಾರ ಪಾತ್ರ ಅನ್ನುವಂಥದ್ದು ಇಲ್ಲ ಅಂತ ಕೂಡ ನಾವು ಹೇಳ್ಬೋದು ಬಂಡವಾಳಶಾಹಿಯಲ್ಲಿ. ಅದೇ ರೀತಿಯಾಗಿ ಸಮಾಜವಾದಿ ಬಂದಾಗ ಸರ್ಕಾರ ಅನ್ನುವಂಥದ್ದು ಏನು ಮಾಡ್ತದೆ ಅಂತಂದರೆ ಮಾರ್ಕೆಟ್ ಅನ್ನುವಂಥದ್ದು ಏನಾಗಬೇಕು, ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೋಗಬೇಕು. ಸೊ ಅಲ್ಲೇನಾಗಬಾರ್ದು ಅಂದರೆ ಜಾಸ್ತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚು ಬದಲಾವಣೆಗಳಾಗಬಾರ್ದು ಅನ್ನೋಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತದೆ ಅಂತಂದರೆ ಮಾರುಕಟ್ಟೆಯ ಬಗ್ಗೆ ಜಾಸ್ತಿ ಹಿತಾಸಕ್ತಿಯನ್ನು ತೆಗೆದುಕೊಳ್ತದೆ. ಅದೇ ರೀತಿಯಾಗಿ ಮಿಕ್ಸ್ಡ್ ಎಕಾನಮಿಯಲ್ಲಿ ಬಹಳಷ್ಟು ಸಂಸ್ಥೆಗಳ ಮಧ್ಯೆ ಪೈಪೋಟಿ ಮತ್ತು ಸ್ಪರ್ಧಾತ್ಮಕ ವ್ಯವಸ್ಥೆ ಅನ್ನುವಂಥದ್ದು ಇರೋದರಿಂದ ಏನು ಮಾಡ್ತದೆ ಅಂತಂದರೆ ಸರ್ಕಾರ ಅನ್ನುವಂಥದ್ದು ನಿಯಂತ್ರಣಕಾರಿ ಕೆಲವೊಂದಿಷ್ಟು ಸುಧಾರಣೆಗಳನ್ನು ತೆಗೆದುಕೊಂಡು ಬರ್ತದೆ. ಅದೇ ರೀತಿಯಾಗಿ ನಾಲ್ಕನೇ ಒಂದು ಪಾಯಿಂಟ್ ಆಫ್ ಡಿಫ್ರೆನ್ಸ್ ಯಾವುದು ಅಂದರೆ ರೋಲ್ ಆಫ್ ಮಾರ್ಕೆಟ್, ಮಾರುಕಟ್ಟೆ ಒಂದು ಪಾತ್ರ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಬಂಡವಾಳಶಾಹಿಯಲ್ಲಿ ಏನಾಗ್ತದೆ ಅಂತಂದರೆ ವ್ಯವಹಾರ ಅನ್ನುವಂಥದ್ದು ಕೂಡ ಯಾವುದರಿಂದ ಪ್ರಭಾವಕ್ಕೆ ಒಳಗಾಗ್ತದೆ ಅಂತಂದರೆ ಮಾರುಕಟ್ಟೆಯಿಂದ ಒಳಗಾಗ್ತದೆ. ಯಾಕಂದರೆ ಮಾರುಕಟ್ಟೆಯಲ್ಲಿರ್ತಕ್ಕಂತಹ ಪರಿಸ್ಥಿತಿಗಳು, ಸನ್ನಿವೇಶಗಳು, ಸಂದರ್ಭಗಳು ಏನಾಗ್ತಾ ಇರ್ತಾವೆ ಅಂದರೆ ಯಾವತ್ತೂ ಕೂಡ ಬದಲಾಗ್ತಾ ಇರೋದನ್ನು ನಾವು
ನೋಡ್ತಾ ಇರ್ತೇವೆ. ಅದೇ ರೀತಿಯಾಗಿ ಕಮ್ಯುನಿಸಮ್ದಲ್ಲಿ ಏನಾಗ್ತದೆ ಅಂದರೆ ಮಾರುಕಟ್ಟೆ ಅನ್ನುವಂಥದ್ದು ಹೆಚ್ಚು ಪಾತ್ರನ ವಹಿಸೋದಿಲ್ಲ. ಅದೇ ರೀತಿಯಾಗಿ ಮಿಕ್ಸ್ಡ್ ಎಕನಾಮಿಯಲ್ಲಿ ಏನಾಗ್ತದೆ ಅಂತಂದರೆ ಆ ಮಾರುಕಟ್ಟೆಯಲ್ಲಿ ಬಂಡವಾಳಶಾಹಿಗಳು ಅದಷ್ಟೇ ಅಲ್ಲದೆ ಸರ್ಕಾರ ಎರಡೂ ಸಂಸ್ಥೆಗಳು ಇರೋದರಿಂದ ಆ ಒಂದು ಮಾರುಕಟ್ಟೆಯನ್ನು ಯಾರು ನಿಯಂತ್ರಣ ಮಾಡ್ತಾರೆ ಅಂತಂದರೆ ಸರ್ಕಾರದವರು ನಿಯಂತ್ರಣನ ಮಾಡ್ತಾರೆ. ಅದೇ ರೀತಿಯಾಗಿ 5ನೇ ಒಂದು ವ್ಯತ್ಯಾಸ ಯಾವುದು ಅಂದರೆ ಬೆಲೆ. ಸೊ ಬಂಡವಾಳಶಾಹಿಯಲ್ಲಿ ಬೆಲೆ ಅನ್ನುವಂಥದ್ದು ಯಾವುದರಿಂದ ನಿರ್ಧಾರ ಆಗ್ತದೆ? ಮಾರುಕಟ್ಟೆಯಿಂದ ನಿರ್ಧಾರ ಆಗ್ತದೆ. ಅದೇ ರೀತಿಯಾಗಿ ಸಮಾಜವಾದದಲ್ಲಿ ಬೆಲೆ ನಿರ್ಧಾರ ಮಾಡೋರು ಯಾರು ಅಂತಂದರೆ ಸರ್ಕಾರದವರು. ಅದೇ ರೀತಿಯಾಗಿ ಸಮ್ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಬೆಲೆಯನ್ನು ನಿರ್ಧಾರ ಮಾಡೋರು ಯಾವುದು ಅಂತಂದರೆ ಮಾರುಕಟ್ಟೆ. ಆದರೆ ಆ ಮಾರುಕಟ್ಟೆ ಯಾರ ನಿಯಂತ್ರಣದಲ್ಲಿರ್ತದೆ ಅಂತಂದರೆ ಸರ್ಕಾರದ ಒಂದು ಅಧೀನದಲ್ಲಿ ಇರೋದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ 6ನೇ ಒಂದು ವ್ಯತ್ಯಾಸ ಯಾವುದು ಅಂದರೆ ಬಂಡವಾಳ. ಸೊ ಬಂಡವಾಳಶಾಹಿ ಪದ್ಧತಿಯಲ್ಲಿ ಬಂಡವಾಳವನ್ನು ವಿನಿಯೋಗ ಮಾಡೋರು ಯಾರು ಅಂದರೆ ಖಾಸಗಿ ವ್ಯಕ್ತಿಗಳು. ಸಮಾಜವಾದದಲ್ಲಿ ಬಂಡವಾಳ ವಿನಿಯೋಗ ಮಾಡೋದವರು ಸರ್ಕಾರದವರು. ಅದೇ ರೀತಿಯಾಗಿ ಸಮ್ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಬಂಡವಾಳ ವಿನಿಯೋಗ ಮಾಡೋರು ಯಾರು ಅಂತಂದರೆ ಬಂಡವಾಳಶಾಹಿಗಳಾಗಿರ್ಬೋದು ಅಥವಾ ಸರ್ಕಾರ ಕೂಡ ಆಗಿರ್ಬೋದು. ಅದೇ ರೀತಿಯಾಗಿ ಏನು ಅಂತಂದರೆ ರಿಸ್ಕ್ ಫ್ಯಾಕ್ಟರ್ ಅಂತ ಕರಿತೇವೆ. ಸೊ ಹಾನಿಗೊಳಗಾಗ್ತಕ್ಕಂತಹ ಪರಿಸ್ಥಿತಿ ಅಂತ ಕರಿತೇವೆ. ಸೊ ರಿಸ್ಕನ್ನು ಯಾರು ನೋಡ್ಕೋತಾರೆ ಅಂತಂದರೆ ಅಲ್ಲಿ ಒಂದು ಬಂಡವಾಳಶಾಹಿ ಪದ್ಧತಿಯಲ್ಲಿ ಖಾಸಗಿ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಆ ಹಾನಿಯನ್ನು ಎದುರಿಸ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಸಮಾಜವಾದದಲ್ಲಿ ಸರ್ಕಾರ ಅನ್ನುವಂಥದ್ದು ಎದುರಿಸ್ತದೆ. ಅಷ್ಟೇ ಅಲ್ಲದೆ ಸಮ್ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಹಾನಿಯನ್ನು ಯಾರು ಎದುರಿಸ್ತಾರೆ ಅಂತಂದರೆ ಸರ್ಕಾರ ಮತ್ತು ಯಾವುದು ಅಂತಾರೆ ಬಂಡವಾಳಶಾಹಿಗಳು ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ 8ನೇ ಒಂದು ವ್ಯತ್ಯಾಸ ಯಾವುದು ಅಂತಂದರೆ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್. ಮಾಲೀಕ ಮತ್ತು ಕಾರ್ಮಿಕರ ಒಂದು ಸಂಬಂಧ ಯಾವ ರೀತಿಯಾಗಿರ್ತದೆ ಅಂತಂದರೆ ಈ ಬಂಡವಾಳ ವ್ಯವಸ್ಥೆಯಲ್ಲಿ ಮಾಲೀಕರು ಯಾರಾಗಿರ್ತಾರೆ ಅಂದರೆ ಬಂಡವಾಳವನ್ನು ವಿನಿಯೋಗ ಮಾಡಿದವರು. ಅವ್ರು ಯಾರು ಅಂತಾರೆ ಬಂಡವಾಳಶಾಹಿಗಳು ಅಂತೇಳಿ ಕರಿತೀವಿ. ಎಂಪ್ಲಾಯ್ಗಳು ಯಾರಾಗಿರ್ತಾರೆ ಅಂದರೆ ವರ್ಕರ್ಸ್ ಅಂತ ಕರಿತೀವಿ, ಕಾರ್ಮಿಕರು ಅಂತ ಕರಿತೀವಿ. ಅದು ಸಮಾಜವಾದಿ ಬಂದಾಗ ಅಲ್ಲೇನಾಗಿರೋದಿಲ್ಲ ಅಂತಂದರೆ ಬಂಡವಾಳಶಾಹಿಗಳು ಇರೋದಿಲ್ಲ. ಅಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದರೆ ಕಾರ್ಮಿಕರಾಗಿರ್ತಾರೆ. ಅಷ್ಟೇ ಅಲ್ಲದೆ ಇಲ್ಲೇ ಮಾಡ್ತದೆ ಅಂತಂದರೆ ಸರ್ಕಾರ ಅನ್ನುವಂಥದ್ದು ಕೂಡ ಮಾಲೀಕ ಆಗಿರ್ತದೆ ಅನ್ನೋದನ್ನು ನಾವು ನೋಡ್ಬೋದು. ಅದಷ್ಟೇ ಅಲ್ಲದೆ ಮಿಕ್ಸ್ಡ್ ಎಕಾನಮಿ ಸಮ್ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂತಂದರೆ ಮಾಲೀಕರು ಯಾರಾಗಿರ್ತಾರೆ ಅಂತಂದರೆ ಗೌರ್ಮೆಂಟ್ ಕೂಡ ಆಗಿರ್ಬೋದು. ಅದಷ್ಟೇ ಅಲ್ಲದೆ ಬಂಡವಾಳಶಾಹಿಗಳು ಕೂಡ ಮಾಲೀಕರಾಗಿರ್ಬೋದು. ಸೊ 9ನೇ ಒಂದು ವ್ಯತ್ಯಾಸ ಯಾವುದು ಅಂತಂದರೆ ಉದ್ಯೋಗ ಅವಕಾಶಗಳು, ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂತಂದರೆ ಉದ್ಯೋಗ ಅವಕಾಶಗಳು ಯಾವ ರೀತಿಯಾಗಿ ಸೃಷ್ಟಿಯಾಗಿರ್ತದೆ ಅಂತಂದರೆ ಅಲ್ಲಿ ಬಂಡವಾಳಶಾಹಿಗಳು ಎಷ್ಟು ಮೊತ್ತದ ಲಾಭವನ್ನು ಪಡಿತಾರೆ ಆ ಒಂದು ಪ್ರಮಾಣದಲ್ಲಿ ಏನಾಗ್ತವೆ ಅಂದರೆ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಅದೇ ರೀತಿಯಾಗಿ ಸಮಾಜವಾದದಲ್ಲಿ ಏನಾಗ್ತದೆ ಅಂತಂದರೆ ಉದ್ಯೋಗಾವಕಾಶಗಳನ್ನು ನಿರ್ಧರಿಸೋರು ಯಾರು ಅಂತಂದರೆ ಸರ್ಕಾರದವರು. ಅದೇ ರೀತಿಯಾಗಿ ಸಮ್ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗಾವಕಾಶಗಳನ್ನು ಯಾರು ಅಂತಾರೆ ನಿರ್ಧಾರ ಮಾಡ್ತಾರೆ ಅಂತಂದರೆ ಸರ್ಕಾರದವರು ನಿರ್ಧಾರ ಮಾಡ್ತಾರೆ. ಅಷ್ಟೇ ಅಲ್ಲಿ ಉದ್ಯೋಗಾವಕಾಶಗಳ ಬಗ್ಗೆ ಯಾವುದೇ ರೀತಿಯಾಗಿರ್ತ ಸಮಸ್ಯೆಗಳು ಬಂದರೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳೋ ಯಾರು ಅಂತಂದರೆ ಸರ್ಕಾರ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಂತೇಳಿ ಕರಿತೀವಿ. ಆದಾಯದ ಹಂಚಿಕೆ ಯಾವ ರೀತಿಯಾಗಿರ್ತದೆ ಅಂತಂದರೆ ಇಲ್ಲಿ ಬಂಡವಾಳಶಾಹಿ ಪದ್ಧತಿಯಲ್ಲಿ ಬಂಡವಾಳಶಾಹಿಗಳು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಗಳಿಸ್ತಕ್ಕಂಥ ಆದಾಯವನ್ನು ಏನು ಮಾಡ್ತಾರೆ ತಮ್ಮಷ್ಟಕ್ಕೆ ತಾವು ಇಟ್ಕೋತಾರೆ. ಅದೇ ರೀತಿಯಾಗಿ ಸಮಾಜವಾದಿ ಪದ್ಧತಿಯಲ್ಲಿ ಏನಾಗ್ತದೆ ಅಂತಂದರೆ ಆದಾಯ ಅನ್ನುವಂಥದ್ದು ಸಮನಾಗಿ ಹಂಚಿಕೆ ಆಗಿರ್ತದೆ. ಅದೇ ರೀತಿಯಾಗಿ ಸಮ್ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂತಂದರೆ ಆದಾಯ ಅನ್ನುವಂಥದ್ದು ಹಂಚಿಕೆ ಆಗಿರ್ತದೆ. ಅದರ ಹಂಚಿಕೆ ಮಾಡ್ತಕ್ಕಂಥ ಒಂದು ಹಂಚಿಕೆ ಮಾಡೋದನ್ನು ನಿಯಂತ್ರಣ ಮಾಡೋರು ಯಾರು ಅಂತಂದರೆ ಸರ್ಕಾರ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಇವೆಲ್ಲವೂ ಕೂಡ ಏನು ಅಂತಂದರೆ 3 ಅರ್ಥವ್ಯವಸ್ಥೆಗಳ ಮಧ್ಯೆ ಇರತಕ್ಕಂತಹ ಒಂದು ತುಲನಾತ್ಮಕ ಅಧ್ಯಯನ ಅಂತೇಳಿ ಕರಿತೀವಿ. Okay, speaking in English, this chart shows you about the comparative study of the economic system. So the first column is all about the points of distinction, and next thing is that the capitalism, communism as well as the mixed economy. So the first point of difference is that the ownership. Okay, as we know that under the capitalism actually it is the capitalists or the private people who are going to contribute the capital. That is why the ownership lies in the hands of the private people only. But whereas speaking about the communism, it is the government which will contribute the capital, and under the mixed economy there is a combination of private as well as the public or the government. That is why the ownership lies in the hands of private as well as the government.
That is the first point of difference. Second thing is that the basic business objective. Actually, we know that under the capitalism, the profit is the one of the objectives of the conducting the business by the capitalists. So as to earn the profit only, they have started the conducting the business. But whereas under the communism, actually the main objective is making provision of services and satisfying the needs and requirements of the consumers who are there within the market as well as the society, and they always put efforts so as to fulfill the consumer needs in the society. And speaking about the mixed economy, they are going to focus, they are having the objective of earning the profits as well as making provision of the effective as well as the efficient services. And third important point of difference is that role of the government. As we all know that under the capitalism, there is no role of the government. It is only the capitalists who are going to play their major role. But under the communism, the actually it is going to be within the controls of the government, and under the mixed economy, the regulator will be the government. And fourth point of difference is that the role of market. Actually, here speaking about the capitalism, the business which is going to be undertaken, it is going to be influenced by the market. Under the communism, the market is not having that much of a role, and under the mixed economy, the market is going to be properly being regulated by the government itself. And speaking about the fifth point of difference, that is price. Under the capitalism, the price is going to be determined by the market itself, and under the communism, the price is going to be fixed by the government itself. And under the mixed economy, the price is going to be decided by the market, but that market is going to be properly regulated by the government. This is how the government is going to indirectly decide the price. And speaking about the sixth point of difference, that is capital. So as we all know that under the capitalism, the capital is going to be contributed by the capitalists or the private people. Under the communism, the capital is going to be contributed by the government only. Under the mixed economy, the capital is going to be either contributed by the people, private people, or it is going to be invested by the government also. And seventh point of difference is the risk factor. Under the capitalism, the risk is going to be consumed by the investors or the private people. Under the communism, risk is going to be borne by government itself. Under the mixed economy, the risk is going to be shared between the government as well as the private people. And eighth point of difference is that employer and employee relationship. Under the capitalism, employer is the capitalists. It means that they have rightly contributed their capital into the business, and employee is the workers or the laborers. And whereas speaking about the communism, there are no capitalists at all. That is why government is only the employer and the workers and laborers are the employees. And speaking about the mixed economy, actually the employer are both private people as well as the public people. But whereas speaking about the public sector undertaking, government is the employer, and speaking about the private sector enterprises, the capitalists are the employer. And whereas the employment opportunities, speaking about the employment opportunities, how much employment opportunities are there in the business, it is going to be decided by the capitalists based on the how much profit they are going to earn. And whereas under the communism, the employment opportunities are going to be decided by the government, looking to the demand which is going to be created by the consumers within the market. And whereas under the mixed economy, actually the employment opportunities are going to be decided by the market, but that market is going to be regulated by the government only. And last thing is that the distribution of the income. As we know that under the capitalism, capitalists are the people who are going to earn and enjoy the profit or the surplus. They are not going to share that income with anybody else. But under the communism, actually always the government put efforts so as to create equal distribution of the income. And under the mixed economy, the distribution of income is going to be made by the government itself. That is why the government always strives to regulate the distribution of income
under the mixed economy. So these are the points of differences between these three economic system. With this I am going to conclude my discussion. Thank you.